ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ಇದು ಬಂದು ಒಂದು ಚೈನ್ ರೋಡು, 30 ಮರಡಿ ಗೌರ್ಮೆಂಟ್ ನಕಾಶೆ ರೋಡು. ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ 35 ಗುಂಟೆ ಜಾಗ. ಇಲ್ಲಿಂದ ನಿಮಗೆ ಅರ್ಧ ಕಿಲೋಮೀಟ್ರ್ ಆದರೆ ಊರು ಸಿಗುತ್ತೆ. ಇಲ್ಲಿಂದ ಬೆಂಗಳೂರು ಮೈಸೂರು ರೋಡು 3.5 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಪಕ್ಕದಲ್ಲೆಲ್ಲ ನಿಮ್ಮ ಮನೆಯೆಲ್ಲ ಕಟ್ಕೊಂಡು ವಾಸ ಮಾಡ್ತಾಯಿದ್ರು. ಊರು ಕೂಡ ಅರ್ಧ ಕಿಲೋಮೀಟ್ರ್ ಇದೆ. ನೋಡಿ, ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು. ಇದು ಬಂದು ಈ ಜಾಗ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಈ ಜಾಗ ಬಂದು ನೋಡಿ, ಇಲ್ಲಿಂದ ಈ ಜಾಗದಿಂದ ಆ ಮರದವರೆಗೂ ಹತ್ತತ್ರ ನಿಮಗೆ 150 ಅಡಿಗಿಂತ ಜಾಸ್ತಿ ರೋಡ್ ಬಿಟ್ಟು ಬರುತ್ತೆ. ಮತ್ತು ನಿಮಗೆ ಅದೇನು ಬಾಕ್ಸ್ ಶೇಪಲ್ಲಿ ಟೀಕೆ ಇದೆ ನೋಡಿ, ಮರಗಳು ಹಿಂಗೆ ಬಂದು ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಈ ಜಾಗ. ಮತ್ತು ಪ್ಯೂರ್ ಕೆಂಪು ಮಣ್ಣು, ಕೆಂಪು ಭೂಮಿ ನೋಡಿ. ಈ ಬದದಿಂದ ಆ ಮರ ಅದೇನಿದೆ ಅಲ್ಲಿ 35 ಗುಂಟೆ ಬರುತ್ತೆ ಜಾಗ. ಇದು ಮಂಡಿಕಿಲ್ಲಿಂದ 11 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗಿಲ್ಲಿಂದ 97 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗಿಲ್ಲಿಂದ 38 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನೋಡಿ, ಇದು ಈಸ್ಟ್ ಫೇಸಿಂಗ್. ನಿಮಗೆ ಅಕ್ಕಪಕ್ಕ ಎಲ್ಲ ಮನೆ ಇದೆ. ಊರಿಗಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ನೀರಾವರಿಗಂತೂ ಏನೂ ತೊಂದರೆ ಇಲ್ಲ. ದೊಡ್ಡ ಕಾಲುವೆ ಇದೆ ಮುಂದೆಗಡೆ. ಆರಾಮಾಗಿ ನೀವು ಒಂದು ಪೈಪ್ ಹಾಕೊಂಡ್ರು ಕೂಡ ಇಲ್ಲಿ ಪೈಪಿಂದ ತೊಗೊಂಬಂದ್ಬೇಕಾದ್ರೆ ಈ ಜಾಗ ಬೇಕಾದ್ರೆ ಹಾಕೋಬೋದು. ಅಕಸ್ಮಾತ್ ನೀವು ಬೋರ್ ಕೂಡ ಹಾಕೋಬೋದು ಈ ಜಾಗದಲ್ಲಿ. ನೋಡಿ, ಆ ಮರ ಏನಕ್ಕೆ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಬರುತ್ತೆ. ಹಂಗೆ ಬಂದು ಫುಲ್ಲು ಸ್ಕ್ವೇರ್ ಶೇಪಲ್ಲಿ ನೋಡಿ. ಹಾಗೆ ಆ ಮರಗಳು ಫುಲ್ಲು ಹಿಂಗೆ ಬಂದು ನಿಮಗೆ ಫುಲ್ಲು ಈ ಥರ ಬರುತ್ತೆ. ಇದೇ ಬಾರ್ಡ್ರು. ಇದ್ರ ಬೆಲೆ ಬಂದು ಫರ್ ಗುಂಟೆಗೆ 1,20,000 ಹೇಳ್ತಾರೆ. ಕೂತ್ ಮಾತಾಡಿದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಈಸ್ಟ್ ಫೇಸಿಂಗು, 150 ಅಡಿ ರೋಡ್ ಬಿಡ್ತಿದೆ. ಇದನ್ನು ಬೇಕಾದರೂ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಬೇಕಾದ್ರೆ ಇಬ್ಬರು ಬೇಕಾದರೂ ತೊಗೋಬೋದು ಈ ಜಾಗನ. ಒಬ್ರು 17 ಗುಂಟೆ, ಒಬ್ರು 18 ಗುಂಟೆ ಬೇಕಾದರೂ ತೊಗೋಬೋದು ಈ ಜಾಗನ. ಯಾಕಂದರೆ ರೋಡ್ ಬಿಟ್ಟು ಜಾಸ್ತಿ ಇರೋದ್ರಿಂದ ಇಬ್ಬರು ಬೇಕಾದರೂ ಒಂದೇ ಸಲ ಜಾಯಿಂಟ್ ರಿಜಿಸ್ಟರ್ ಮಾಡ್ಕೋಬೋದು. ನೋಡಿ, ಈ ಬದದಿಂದ ಹಿಡ್ದು ಆ ಮರ ಏನಿದೆ ಅಲ್ಲಿವರೆಗೂ ನಿಮಗೆ ಈ ಜಾಗ ಬರುತ್ತೆ. ಈಸ್ಟ್ ಫೇಸಿಂಗ್ ಇದು. ನೋಡಿ, ಅಕ್ಕಪಕ್ಕ ಎಲ್ಲ ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ತೆಂಗಿನ ತೋಟಗಳು. ನೋಡಿ, ಅಲ್ಲೂ ಕೂಡ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಅಲ್ಲೆಲ್ಲ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ, ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ನಿಮಗೆ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಚಿಕ್ಕದಾಗೊಂದು ಫಾರ್ಮ್ ಹೌಸ್ ಮಾಡ್ಕೋಬೋದು. ವಿದ್ಯುತ್ ಕಂಬ ಎಲ್ಲ ಆಲ್ರೆಡಿ ಇದೆ. ನೋಡಿ, ವಿದ್ಯುತ್ ಕಂಬ ಇದೆ. ಮತ್ತು ಈ ಬಜೆಟ್ಗೆ ನಿಮಗೆ ಇದೊಂಥರ ಒಳ್ಳೆ ಜಾಗ. ಇದು ಇನ್ವೆಸ್ಟ್ಮೆಂಟ್ಗೂ ಕೂಡ ನೀವು ತೆಗೆದು ಬಿಟ್ಕೋಬೋದು ಈ ಜಾಗನ. ಯಾರೆಲ್ಲ ಈ ಥರ ಒಂದು ಬಜೆಟಲ್ಲಿ 30 ಗುಂಟೆ 35 ಗುಂಟೆ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಈ 35 ಗುಂಟೆ ತುಂಬಾ ಚೆನ್ನಾಗಿದೆ. ಪ್ಲೈನ್ ಲ್ಯಾಂಡು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.